ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಡೇ 2 ಆಫ್ ಡೈಲಿ ವ್ಲಾಗಿಂಗ್. ಸೊ ನಾನು ಇವತ್ತು ನಿಮ್ಗೆ ಏನು ಹೇಳಕೊಟ್ಟಿದ್ದೀನಪ್ಪ ಅಂತ ಹೇಳಿದ್ರೆ, ಕಂಟೆಂಟ್ ಕ್ರಿಯೇಟರ್ ನೀವು ಏನಕ್ಕೆ ಮಾಡಬೇಕು, ಕಂಟೆಂಟ್ ಕ್ರಿಯೇಟರ್ ಏನಕ್ಕೆ ಆಗಬೇಕು ಅಂತೇಳಿ ಇವತ್ತು ಹೇಳಕೊಟ್ಟಿದ್ದೀನಿ. ಸೊ ನಿಮ್ಗೆ ಒಂದು ಸಿಂಪಲ್ಲಾಗಿ ಹೇಳ್ತೀನಿ, ಜಾಸ್ತಿ ತಲೆಗೆ ಹಾಕಕ್ಕೆ ಹೋಗಲ್ಲ. ಸಿಂಪಲ್ಲು, ನೀವು ಒಂದು ಕಂಪ್ನಿಯಲ್ಲಿ ಒಂದು 5 ವರ್ಷ ಕೆಲಸ ಮಾಡಿದ್ದೀರ ಅಂದ್ಕೊಂಡ್ರು ಕೂಡ 20,000 ಬೇಸಿಕ್ ಸ್ಯಾಲ್ರಿ ಸಿಗುತ್ತೆ. ಒಂದು 5 ವರ್ಷದಲ್ಲಿ ಮಿನಿಮಮ್ ಅಂದರೆ ಒಂದು 40,000 ನಿಮ್ಮ ಸಂಬಳ ಆಗಿರುತ್ತೆ. ಅದೇ 5 ವರ್ಷದಲ್ಲಿ ನೀವು ಯೂಟ್ಯೂಬಲ್ಲಿ ಒಂದು ನಿಮಿಷ ವಿಡಿಯೋ ಮಾಡಿ ಹಾಕಿದ್ದೆ ಆದರೆ ಕೂಡ ಒಂದು 5 ವರ್ಷದಲ್ಲಿ ಬರ್ಕೊಟ್ಬಿಡ್ತೀನಿ ಮತ್ತು ಕರೆಕ್ಟಾಗಿ ಕಂಟೆಂಟ್ ಇಟ್ಕೊಂಡು ಮಾಡಿದ್ದೆ ಆದರೆ ಒಂದು ನಿಮಿಷ ವಿಡಿಯೋ ಮಾಡಿ ಹಾಕಿದ್ದೆ ಆದರೆ ಡೈಲಿ 5 ವರ್ಷದಲ್ಲಿ ನೀವು 1,00,000ಕ್ಕಿಂತ ಜಾಸ್ತಿ ಪೇಮೆಂಟ್ ತೊಗೊಳೋಷ್ಟು ನಿಮ್ಮ ಚಾನಲ್ ಸೆಟಪ್ ಆಗಿಬಿಟ್ಟಿರೋದು. 5 ವರ್ಷದಲ್ಲಿ ನೀವು ಆ ಕಂಪ್ನಿಯಲ್ಲಿ ಕೆಲಸ ಮಾಡೋದಕ್ಕೆ ಎಷ್ಟು ಮಿನಿಮಮ್ 40,000 ಒಂದು 20,000 ಜಾಸ್ತಿ ಮಾಡಿರ್ತಾರೆ ಅಷ್ಟೇ. ಅದೇ ಯೂಟ್ಯೂಬಲ್ಲಾದರೆ ನಿಮ್ಮ ಟ್ಯಾಲೆಂಟ್ನ ನೀವು ಇಲ್ಲಿ ಎಕ್ಸಿಕ್ಯೂಟ್ ಮಾಡೋದಷ್ಟೇ. ಅಲ್ಲಿ ನಿಮ್ಮ ಸ್ಕಿಲ್ನ ಎಕ್ಸಿಕ್ಯೂಟ್ ಮಾಡಿ ಏನೇ ಮಾಡಿದ್ರು ಅವ್ರು ಮಾಡೋ ಸಂಬಳ ಅಷ್ಟೇ, ಅವ್ನು ಕೊಟ್ಟರೆ ಸಂಬಳ ಇಸ್ಕೊಬೇಕು. ಬಟ್ ಇಲ್ಲಿ ಹಂಗಲ್ಲ, ನಿಮ್ಮ ಟ್ಯಾಲೆಂಟಿಗೆ ಬೆಲೆನೇ ಕಟ್ಟೋಕ್ಕಾಗಲ್ಲ. ನಿಮ್ಮ ಕಲೆನ ನೀವು ಯಾವ ರೀತಿ ಇಲ್ಲಿ ಹೇಳ್ತೀರೋ ಅದ್ರ ಮೇಲೆ ನಿಮ್ಮ ದುಡ್ಡು. ಅದಕ್ಕೆ ಕಂಟೆಂಟ್ ಕ್ರಿಯೇಷನ್ ತುಂಬ ಇಂಪಾರ್ಟೆಂಟು. ಕಂಟೆಂಟ್ ಕ್ರಿಯೇಟರ್ ಆಗಿ ಅದೇ ಕಾರಣಕ್ಕೂ ನೀವೇನಂದ್ರೆ ರಿಚ್ ಆಗಬೇಕು, ನಿಮ್ಮ ಚಾನಲ್ನ ಚೇಂಜ್ ಮಾಡಬೇಕು ಅಂದ್ಕೊಂಡ್ರೆ ಕಂಟೆಂಟ್ ಕ್ರಿಯೇಟರು, ಬಿಸ್ನೆಸ್ಸು, ಟ್ರೇಡರು 3 ಜನ ಮಾತ್ರನೇ ಜೀವನದಲ್ಲಿ ಸಕ್ಸಸ್ ಇರೋದು. ದಯವಿಟ್ಟು ಹಾರ್ಡ್ ವರ್ಕ್ ಜೊತೆಗೆ ಸ್ಮಾರ್ಟ್ ವರ್ಕು ಮಾಡಿ. ಯಾರಾದರೂ ಒಂದು ಸ್ಮಾರ್ಟ್ ವರ್ಕ್ ಮಾಡಿ. ಯೂಟ್ಯೂಬ್ ಫೀಲ್ಡ್ ಅಂತಲ್ಲ, ನೀವು ಯಾವ ಫೀಲ್ಡಲ್ಲಾದರೂ ಸರಿ ಸ್ಮಾರ್ಟ್ ವರ್ಕು ಮಾಡಿ. ಓಕೆ ಫ್ರೆಂಡ್ಸ್.